ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಡಯಾಗ್ರಾಮ್ ನೋಡಿದ್ವು, ಡಯಾಗ್ರಾಮ್ ನ. ಈಗ ಈ ಡಯಾಗ್ರಾಮ್ ನೋಡಿದ್ಮೇಲೆ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ನಾವು ತಿಳ್ಕೋಬೇಕು. ಏನಿದು ಕ್ಯಾರೆಕ್ಟರಿಸ್ಟಿಕ್ಸ್? ಒಂದು ರಿಲೇಷನ್, ಒಂದು ಟೇಬಲ್ಗೆ ಒಂದು ಯಾವ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದು ಫೀಚರ್ಸ್ ಇದಾವೆ. ಸೊ ಇಲ್ಲಿ ಒಂದು ಫೀಚರ್ಸ್ ಅಂತ ಅಂದಾಗ ನಮ್ಮ ಏನಿದೆ, ಒಂದು ರೋನ್ ಎಲ್ಲೋ ಒಂದು ಟಪಲ್ಸ್ ಅಲ್ಲಿ ನಾವೇನ್ ಹೇಳ್ತೀವಿ ವ್ಯಾಲ್ಯೂಸ್ ಇದಾವೆ. ಸೊ ಆ ವ್ಯಾಲ್ಯೂಸ್ ಸುಮ್ಮನೆ ಯಾವ್ದೋ ಒಂದು ಎಡ್ಡ ಬಿಟ್ಟಿದ ವ್ಯಾಲ್ಯೂಸ್ ಎಲ್ಲ ತುಂಬಿಲ್ಲ. ನಾವು ಒಂದಲ್ಲಿ ಮೀನಿಂಗ್ಫುಲ್ ವ್ಯಾಲ್ಯೂಸ್ ನ ಇಟ್ಟಿದೀವಿ. ಆ ಮೀನಿಂಗ್ಫುಲ್ ವ್ಯಾಲ್ಯೂಸ್ಗೆ ನಾವೊಂದು ಅಲ್ಲಿನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಡಬೇಕಾಗಿದೆ. ಅಲ್ಲಿ ಏನಪ್ಪಾ ಇದು ಅಂತಂದ್ರೆ ಆಲ್ ವ್ಯಾಲ್ಯೂಸ್ ಆರ್ ಕನ್ಸಿಡರ್ ಅಟಾಮಿಕ್ ಅಂತ ಹೇಳ್ತೀವಿ. ಅಂದ್ರೆ ಇಂಡಿವಿಸಿಬಲ್ ಅಂತ ಹೇಳಿ ಕರಿತೀವಿ. ಅಟಾಮಿಕ್ ಅಂದ್ರೆ ಇಂಡಿವಿಜುವಲ್ ಅಂತ ಹೇಳಿ ನಾವು. ಸೊ ಈ ಪ್ರತಿಯೊಂದು ಏನು ಒಂದು ಟಪಲ್ ಅಲ್ಲಿ ಇದೆ, ಎಷ್ಟು ಆಟ್ರಿಬ್ಯೂಟ್ ಇದಾವೆ ಅಷ್ಟು ಆಟ್ರಿಬ್ಯೂಟ್ಸ್ ಇಂಡಿವಿಜುವಲ್ ಆಗಿ ಸ್ಟೋರ್ ಆಗಿರ್ತದೆ, ಹಾಗಾಗಿ ಅಟಾಮಿಕ್ ಆಗಿ ಸ್ಟೋರ್ ಆಗಿರ್ತದೆ. ಜೊತೆಗೆ ಈಚ್ ವ್ಯಾಲ್ಯೂ ನಮ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಈಚ್ ವ್ಯಾಲ್ಯೂ ಇನ್ ಎ ಟಪಲ್ ಮಸ್ಟ್ ಬಿ ಫಾರ್ಮ್ ಎ ಡೊಮೈನ್ ಆಗಿರ್ಬೇಕು ಆಫ್ ದ ಆಟ್ರಿಬ್ಯೂಟ್ ಫಾರ್ ದಟ್ ಕಾಲಮ್. ಆ ಒಂದು ಕಾಲಮ್, ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಆಟ್ರಿಬ್ಯೂಟ್ ಆಗಿರ್ಬೇಕು. ಸೊ ಈ ಟಪಲ್ ಟಿ ನಲ್ಲಿ ನನ್ ಫಾರ್ ಎಕ್ಸಾಂಪಲ್ V1 V2 Vn ಅಂತೇಳಿ ನನಗೆ ಈ ವ್ಯಾಲ್ಯೂಸ್ ಇದೆ ಅಂತ ಅನ್ಕೊಂಡ್ರೆ, ದರ್ ಮೇ ಬಿ n ವ್ಯಾಲ್ಯೂಸ್. ಸೊ n ವ್ಯಾಲ್ಯೂಸ್ ಎಲ್ಲಿದೆ ಅಂದ್ರೆ ಇನ್ ಟಪಲ್ ಅಂದ್ರೆ ಒಂದು ರೋ ನೆನ್ಪಿಟ್ಕೊಳ್ಳಿ. ಇನ್ ದ ರಿಲೇಷನ್ ಸ್ಟೇಟ್ ಅಲ್ಲಿ ಆರ್ ಏನಂತ ಕರಿತೀವಿ ಅಂದ್ರೆ ಕ್ಯಾಪಿಟಲ್ ಆರ್ ಆಫ್ A1 A2 An ಅಂತೇಳಿ ಕರಿತೀವಿ. ಈ ಆರ್ ಅಂತಂದ್ರೆ ಈ ಸ್ಮಾಲ್ ಆರ್ ಅಂತಂದ್ರೆ ನಮ್ಗೆ ಏನಂತದ್ದು ನೆನ್ಪಿಟ್ಕೊಳ್ಳಿ, ಈ ಸ್ಮಾಲ್ ಆರ್ ಇಂಡಿಕೇಟರ್ ರೋ ಅಂತೇಳಿ, ಈ ಕ್ಯಾಪಿಟಲ್ ಆರ್ ಇಂಡಿಕೇಟರ್ ರಿಲೇಷನ್ ಅಂತೇಳಿ. ಸೊ ಒಂದು ರಿಲೇಷನ್ ಇರೋ ಎ ಅಂದ್ರೆ ಆಟ್ರಿಬ್ಯೂಟ್ಸ್ ಗಳು, ಎಷ್ಟು ಆಟ್ರಿಬ್ಯೂಟ್ಸ್ ಗೆ ಅದು ಡೈರೆಕ್ಟ್ ಆಗಿ ಏನು ಕರೆಸ್ಪಾಂಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ V1 ವ್ಯಾಲ್ಯೂ A1 ಗೆ ಕರೆಸ್ಪಾಂಡ್ ಆಗಿರ್ತದೆ, V2 ವ್ಯಾಲ್ಯೂ A2 ಗೆ ವ್ಯಾಲ್ಯೂ ಕರೆಸ್ಪಾಂಡ್ ಆಗಿರ್ತದೆ, ಹಾಗೆ Vnth ವ್ಯಾಲ್ಯೂ Anth ವ್ಯಾಲ್ಯೂಗೆ ಕರೆಸ್ಪಾಂಡ್ ಆಗಿರ್ತದೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್. ಸೊ ಹಾಗಾಗಿ ಅದು ಆ ಒಂದು ರೋ ನಲ್ಲಿ ನನಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಲ್ಲಿ. ಸೊ ಮ್ಯಾಚ್ ಆಗೋದಲ್ಲ, ಈಚ್ VI ಮಸ್ಟ್ ಬಿ ಎ ವ್ಯಾಲ್ಯೂ ಫ್ರಮ್ ಡೊಮೈನ್ ಆಫ್ AI. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಏನೋ ಒಂದು ಆಟ್ರಿಬ್ಯೂಟ್ ಅಂತ ತಗೋತೀನಿ, ಯಾವ್ದಾದ್ರು ಆಟ್ರಿಬ್ಯೂಟ್ ತಗೊಳ್ಳಿ, ಲೆಟಸ್ ಇಟ್ ಮೇ ಬಿ A1 or A2 or A3 ಅಪ್ ಟು An ಅಟ್ ಎನಿ ವ್ಯಾಲ್ಯೂ. ಆ ಒಂದು ವ್ಯಾಲ್ಯೂ ತಗೊಂಡ್ರೆ ಅದು ಅದ್ರ ಡೊಮೈನ್ ಏನಾಗುತ್ತೆ, VIth ವ್ಯಾಲ್ಯೂ ವಿಲ್ ಬಿ ಎ ಡೊಮೈನ್ ಈಕ್ವಲೆಂಟ್ ಟು ಅದು AI ಆಗಿರ್ತದೆ, ಬೇರೆ ಯಾವ್ದು ಚೇಂಜಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೇಮ್ ಇರೋ ಕಡೆ ಇದು SSC ನಂಬರ್ ಬರಲ್ಲ, SSC ನಂಬರ್ ಇರೋ ಕಡೆ ಡೇಟ್ ಆಫ್ ಬರ್ತ್ ಬರಲ್ಲ, ಇಲ್ಲ ಇನ್ನೊಂದೇನೋ GPA ಬರೋ ಕಡೆ ಇನ್ನೊಂದು ಯಾವ್ದೋ ವ್ಯಾಲ್ಯೂ ಬರಲ್ಲ. ಅದು ಆ ಯಾವ ಒಂದು ಇದಿದೆ ನಮ್ ಕಾಲಮ್ಸ್ಗಳನ್ನ ಇದ್ ಮಾಡ್ಕೊಂಡಿದೀವಿ, ಅಡ್ಮಿಟ್ ಮಾಡಿ ಏನೋ ಎಂಟ್ರಿ ಮಾಡಿದೀವಿ, ಆ ಪರ್ಟಿಕ್ಯುಲರ್ ಕಾಲಮ್ ಆ ಪರ್ಟಿಕ್ಯುಲರ್ಲೇ ಇರ್ಬೇಕು. ಅದ್ರ ಜೊತೆನೆ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನನ್ಗೆ ಯಾವ್ದು ಕೂಡ ನಮ್ಗೆ ಇಷ್ಟ ಬಂದಂಗೆಲ್ಲ ಸ್ಟೋರ್ ಮಾಡಕ್ಕಲ್ಲ. ಒಮ್ಮೆ ನಾವು ರಿಲೇಷನ್ ಕ್ರಿಯೇಟ್ ಮಾಡ್ಬಿಟ್ರೆ ಆ ರಿಲೇಷನ್ ಇಲ್ಲ ಈಚ್ ವ್ಯಾಲ್ಯೂ ವಿಲ್ ಬಿ ಆ ಒಂದು ಪರ್ಟಿಕ್ಯುಲರ್ ರೋಗೆ ಅಡ್ಜಸ್ಟ್ ಆಗಿರ್ತದೆ, ಅದೇ ರೀತಿಯಲ್ಲಿ ಇರ್ತದೆ. ಅದರಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಕೆಲವು ಸರಿ ವ್ಯಾಲ್ಯೂಸ್ ಇಲ್ಲ ಅಂತ ಅಂದಾಗ ನಾವು ಸ್ಪೆಷಲ್ ನಲ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಯೂಸ್ ಟು ರೆಪ್ರೆಸೆಂಟ್ ದ ವ್ಯಾಲ್ಯೂ ದಟ್ ಆರ್ ಅನ್ನೋನ್. ಸೊ ನನಗೆ ಅನ್ನೋನ್ ವ್ಯಾಲ್ಯೂಸ್ ಇದೆ, ಅಪ್ಲಿಕಬಲ್ ಆಗಿದ್ರೆ ಟು ಸರ್ಟನ್ ಟಪಲ್, ಯಾವ್ದೋ ಒಂದು ಸರ್ಟನ್ ಟಪಲ್ ಅಲ್ಲಿ ಯಾವ್ದೋ ಒಂದು ಕೇಸ್ ಅಲ್ಲಿ ನನಗೆ ಯಾವ್ದೋ ಒಂದು ಡೇಟಾ ಇಲ್ಲ ಅಂದಾಗ ನಲ್ ಅಂತ ವ್ಯಾಲ್ಯೂ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಬೇರೆ ಯಾವ್ದು ವ್ಯಾಲ್ಯೂಸ್ ನ ಇಟ್ಕೋಬಾರ್ದು. ಸೊ ಡೇಟಾಬೇಸ್ ಅಲ್ಲಿ ನಲ್ ಅನ್ನೋದಕ್ಕೆ ವ್ಯಾಲ್ಯೂ ಇದೆ, ನಲ್ ಅನ್ನೋದು ಸ್ಟೋರ್ ಮಾಡ್ಕೋಬೇಕು. ಸೊ ಅಷ್ಟ್ ಮಾತ್ರ ಅಲ್ಲ, ಒಂದು ನೊಟೇಶನ್ಸ್ ನಾವು ತಗೊಂತೀವಿ ಅಂತ ಅಂದಾಗ we refer to a component value. So tuple t by a t of AI or t of t dot AI ಅಂತೇಳಿ ಬರಿತೀವಿ. ಸೊ ನಿಮ್ಗೆ ಗೊತ್ತಿರ್ಬೋದು, ಇದು ಚೆನ್ನಾಗಿ ಗೊತ್ತಿರ್ಬೋದು. ನೀವು ಅದು ಈ ರೀತಿ ಬರೆಯೋದು, ನಾನು ಕರ್ಸರ್ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನೀವು ಮಾಡ್ತಿದ್ರೆ ಗೊತ್ತಾಗುತ್ತೆ. ಅದು ಸ್ಕ್ರೀನ್ ಶೇರ್ ಆಗ್ತಿದಿಲ್ಲ ಅದ್ರಲ್ಲಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಟಿ ಆಫ್ AI ಅಂತಂದ್ರೆ ಟಿ ಇಸ್ ಎ ಅರೇ ನಲ್ಲಿ ಬರ್ದಂಗೆ ಇದು 2 ಡೈಮೆನ್ಷನಲ್ ಅರೇ ಬರ್ದಂಗೆ ಬರೀಬಹುದು. ಸೊ ಟಿ ಅಂತ ಅಂದ್ರೆ ಟಪಲ್, ಎ ಆಫ್ ಐ ಅಂತಂದ್ರೆ ಆಟ್ರಿಬ್ಯೂಟ್ ನೋಡ್ಬೋದು. ಅದನ್ನ ಡಾಟ್ ಇಂಡೆಕ್ಸ್ ಅಲ್ಲಿ ಬಂದ್ರೆ ನಾವು ಸ್ಟ್ರಕ್ಚರ್ಸ್ ಅಲ್ಲಿ ಟಿ ಡಾಟ್ ಎ ಆಫ್ ಐ ಅಂತೇಳಿ ತಗೋಬಹುದು. ದಿಸ್ ದ ವ್ಯಾಲ್ಯೂ ಆಫ್ VI ಆಫ್ ಆಟ್ರಿಬ್ಯೂಟ್ AI ಫಾರ್ ಎ ಟಪಲ್ ಟಿ. ಆ ಪರ್ಟಿಕ್ಯುಲರ್ ಟಪಲ್ ಟಿ ಗೆ ವ್ಯಾಲ್ಯೂ ತಗೋಬಹುದು. ಸಿಮಿಲರ್ಲಿ ಅದೇ ತರ ನಾವೇನ್ ಮಾಡ್ಬೋದು ಅಂದ್ರೆ ಟಿ ಆಫ್ AU AV ಅಪ್ ಟು AW ವರೆಗೂ ವ್ಯಾಲ್ಯೂಸ್ ತಗೊಂತೀವಿ ಅಂದ್ರೆ ರೆಫರ್ ಮಾಡ್ಬೋದು. ಸೊ ಸಬ್ ಟಪಲ್ಸ್ ಆಗಿ ನಾವು ರೆಫರ್ ಮಾಡ್ಕೋಬಹುದು ಟು ಟಿ ಗೆ.
ಸೊ ಸಬ್ ಟಪಲ್ಸ್ ಆಗಿ ಮಾಡ್ಕೋಬಹುದು containing the values of attribute AU AB up to AW representatively in a T ಅಂತೇಳಿ ಮಾಡ್ಬೋದು. ಅಂದ್ರೆ ಆ ಪರ್ಟಿಕ್ಯುಲರ್ ಟಪಲ್ ಅಲ್ಲಿ ಈ ವ್ಯಾಲ್ಯೂಸ್ ಇದೆ ಅಂತೇಳಿ ನಾವು ಅಸಂಪ್ಷನ್ ಮಾಡ್ಕೋಬಹುದು. ಸೊ ರಿಲೇಷನ್ ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ಏನದು ರಿಲೇಷನಲ್ ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ಅಂದ್ರೆ ಸೊ ರಿಲೇಷನಲ್ ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ಅಂದ್ರೆ ಇಂಟಿಗ್ರಿಟಿ ಕಂಡೀಷನ್ಸ್ that must hold on all valid relation states. So valid relation states alli irbeku. There are three main types of constraints in the relational models. So ಇಲ್ಲಿ ಮೂರು ಕನ್ಸ್ಟ್ರೈನ್ಸ್ ಗಳಿದಾವೆ. ಅದು ಏನಪ್ಪಾ ಅಂತಂದ್ರೆ ಒಂದು ಕೀ ಕನ್ಸ್ಟ್ರೈನ್, ಒಂದು ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೈನ್, ಇನ್ನೊಂದು ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೈನ್ ಅಂತ ಹೇಳಿ ಕರಿತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ರಿಲೇಷನಲ್ ಇಂಟಿಗ್ರಿಟಿ ಕನ್ಸ್ಟ್ರೈನ್ಸ್ ಗಳನ್ನ ನೋಡ್ಕೋಬೇಕು. ರಿಲೇಷನಲ್ ಇಂಟಿಗ್ರಿಟಿ ಸೊ ಕನ್ಸ್ಟ್ರೈನ್ ಇಸ್ ನಥಿಂಗ್ ಬಟ್ ಕಂಡೀಷನ್ಸ್ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಆಗ್ಲೇ ಹೇಳಿದ್ದೆ ನಾನು. ದಟ್ ಮಸ್ಟ್ ಹೋಲ್ಡ್ ಆನ್ ಆಲ್ ವ್ಯಾಲಿಡ್ ರಿಲೇಷನ್ ಸ್ಟೇಟ್ಸ್. ಸೊ ಪ್ರತಿ ಒಂದ್ರಲ್ಲೂ ಕೂಡ ನಮ್ಗೆ ವ್ಯಾಲಿಡ್ ಆಗಿರ್ಬೇಕು. ಆ ವ್ಯಾಲಿಡಿಟಿ ಹೆಂಗ್ ಚೆಕ್ ಮಾಡಿದ್ವಿ, ಮೂರು ಕನ್ಸ್ಟ್ರೈನ್ಸ್ ಮಾಡಲ್ಸ್ ಇಟ್ಕೊಂಡಿದೀವಿ. ಆ ಮೂರಲ್ಲಿ ಮೊದಲನೇದು ಬರದೆ ಕೀ ಕನ್ಸ್ಟ್ರೈನ್ ಅಂತೇಳಿ, ಎರಡನೇದು ಬಂದು ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೈನ್. ಯಾಕಂದ್ರೆ ಎಲ್ಲ ಒಂದು ಟೇಬಲ್, ಅದು ಒಂದು ಟೇಬಲ್ ಅನ್ನ ಜೊತೆನೆಲ್ಲ ಸೇರಿಸಿದ್ದೀನಿ. ಹಾಗಾಗಿ ಅದು ಎಂಟಿಟಿನ ಒಂದು ಇಂಟಿಗ್ರಿಟಿ ಮಾಡ್ಬೇಕಾಗಿದೆ. ಇಂಟಿಗ್ರಿಟಿ ಮಾಡೋದು, ಇಂಟಿಗ್ರಿಟಿ ಮಾಡಿದ ಸಾಲು. ಈವನ್ ದೇರ್ ವಿಲ್ ಬಿ ರೆಫರೆನ್ಷಿಯಲ್ ಇಂಟಿಗ್ರಿಟಿ. ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂದ್ರೆ ಇನ್ನೊಂದು ಟೇಬಲ್ ಇಂದ ಈ ಟೇಬಲ್ಗೆ ಒಂದು ಇದೇನೋ ಆಟ್ರಿಬ್ಯೂಟ್ ನ ಡ್ರ್ಯಾಗ್ ಮಾಡಿದ್ರೆ, ಲಿಂಕ್ ಮಾಡಿದ್ರೆ ಆಗ ಅದನ್ನ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂತ ಹೇಳಿ ಕರಿತೀವಿ. So another implicit constraint upon the domain constraint is also very important. So bari namge istu matra constraints notadre saldu, even there will be a domain constraint agirtade. So every value in a tuple must be a form domain of its attribute. adre ada ಒಂದು attribute do values ಇರ್ತವೆ. ಒಂದ್ ವೇಳೆ ನಮ್ಗೆ ಆ ಡೊಮೈನ್ ಅಲ್ಲಿ ಏನು ಇಲ್ಲ ಅಂತಂದ್ರೆ ಆಗ ನಾವು null values ನ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ null value ಯಾವಾಗ ಅಪ್ಲೈ ಮಾಡ್ತೀವಿ, when it doesn't contain any value or it is not applicable for that particular row. ಆ ರೋ ನಲ್ಲಿ ಒಂದು ಆ ವ್ಯಾಲ್ಯೂ ಒಂದು ಆಟ್ರಿಬ್ಯೂಟ್ ಏನು ಅದು ಅಪ್ಲಿಕಬಲ್ ಅಂದಾಗ ಆಗ ಅಲ್ಲಿ ನಾವು ಖಾಲಿ ಬಿಡಂಗಿಲ್ಲ. ನೆನ್ಪಿಟ್ಕೊಳ್ಳಿ, ನಲ್ ಅಂತೇಳಿ ಬರಿಬೇಕಾಗುತ್ತೆ. ಸೊ ನಲ್ ಅಂತೇಳಿ ಫಿಲ್ ಮಾಡ್ಬೇಕು. ನೀವು ನೋಡಿರ್ಬೋದು, ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಡ್ಯಾಶ್ ಹಾಕಲ್ಲ, NIL ಅಂತ ಬರೀತಾರೆ, ನಿಲ್ ಅಂತ. ಸೊ ಅಲ್ಲಿ ನಿಲ್ ಅಂತ ಬರ್ದಂಗೆ ಇಲ್ಲಿ ನಾವೇನ್ ಬರಿಬೇಕು, NULL ಅಂತ ಹೇಳಿ ಬರಿಬೇಕು, ನಲ್ ಆಸ್ ಎ ವ್ಯಾಲ್ಯೂ. ಸೊ ನಲ್ ವ್ಯಾಲ್ಯೂನ ನಾವು ಎಂಟ್ರಿ ಮಾಡ್ಬೇಕು ಡೇಟಾಬೇಸ್ ಅಲ್ಲಿ, ಸ್ಪೇಸ್ ಕೊಡಂಗಿಲ್ಲ. ಸೊ ಕೀ ಕನ್ಸ್ಟ್ರೈನ್ಸ್ ಗಳಲ್ಲಿ ಮೊದಲನೇ ಕೀ ನೋಡೋಣ, ಸೂಪರ್ ಕೀ ಆಫ್ ಆರ್ ಅಂತ ಹೇಳಿ ನೋಡೋಣ. ಆರ್ ಇಸ್ ಅ ರಿಲೇಷನ್ಸ್. ಸೊ ಇದಕ್ಕೆ ಒಂದು ಸೂಪರ್ ಕೀನ ಯೂಸ್ ಮಾಡೋಣ. ಏನಿದು ಸೂಪರ್ ಕೀ ಅಂತ ಅಂದ್ರೆ ಇಸ್ ಎ ಸೆಟ್ ಆಫ್ ಆಟ್ರಿಬ್ಯೂಟ್ಸ್. ಸೊ ನಾವು ಒಂದು ಟೇಬಲ್ ನ ಯುನೀಕ್ ಆಗಿ ಮೇಂಟೈನ್ ಮಾಡಬೇಕು ಅಂದಾಗ ಒಂದಷ್ಟು ಈ ನೆನಪಿಟ್ಕೊಳ್ಳಿ, ರಿಲೇಷನ್ ಇಟ್ ಸೆಲ್ಫ್ ಇಸ್ ಅ ಸೆಟ್. ಆ ಸೆಟ್ ಅಲ್ಲಿ ಒಂದಷ್ಟು ಆಟ್ರಿಬ್ಯೂಟ್ ನನಗೇನಾಗಬೇಕು, ಕಲೆಕ್ಷನ್ ಮಾಡ್ಕೊಂಡ್ರೆ ನಾ ಕಲೆಕ್ಷನ್ ಮಾಡ್ಕೊಂಡಿರೋದನ್ನ ನನಗೆ ಸೂಪರ್ ಕೀ ಅಂತ ಹೇಳಿ ಮೇಂಟೈನ್ ಮಾಡ್ತೀನಿ. ಸೊ ನೆನಪಿಟ್ಕೊಳ್ಳಿ, ನೋ ಟುಪಲ್ ಯಾವುದೋ ಟೂ ಟಪಲ್ಸ್ ಇನ್ ಎ ವ್ಯಾಲಿಡ್ ರಿಲೇಷನ್ ಅಲ್ಲಿ ನನಗೆ ಸ್ಟೇಟ್ ಅಲ್ಲಿ ಆರ್ ಆಫ್ ಆರ್ ಅಂತ ತಗೊಂಡಾಗ will have the same values. ಸೊ ಸೇಮ್ ವ್ಯಾಲ್ಯೂ ಬರಲ್ಲ, ಅದನ್ನ ಯುನೀಕ್ ಆಗಿ ಮೇಂಟೈನ್ ಮಾಡಕ್ ಸಾಧ್ಯ ಆಗುತ್ತೆ. ಬಿಕಾಸ್ ವಿ ಆರ್ ಮೇಂಟೈನಿಂಗ್ ಎ ಸೂಪರ್ ಕೀ. ಸೊ ಸೂಪರ್ ಕೀ ಏನ್ ಮಾಡ್ತಂದ್ರೆ ಟಪಲ್ಸ್ ಇದಾವೆ, ಆ ಟಪಲ್ಸ್ ಈಚ್ ಅಂಡ್ ಎವ್ರಿ ಟಪಲ್ ವಿಲ್ ಬಿ ಯುನೀಕ್ ಆಗಿ ಮೇಂಟೈನ್ ಮಾಡ್ಬೇಕು. ಆ ಯುನೀಕ್ ಮೇಂಟೈನ್ ಆಗ್ಲಿ ಅಂದ್ರೆ ಏನಾಗುತ್ತೆ, ಸೇಮ್ ಅದೇ ಡೇಟಾನ ಎಂಟ್ರಿ ಮಾಡ್ತಾ ಹೋಗ್ತೀರಾ, ಅದೇ ಡೇಟಾ ಪೂರ್ತಿ ಡೇಟಾ ಬೇಸ್ ಅಲ್ಲಿ ಒಂದೇ ಡೇಟಾ ತುಂಬಿಡ್ತೀರಾ, ಆಮೇಲೆ ರಿಡೆಂಡೆನ್ಸಿ ಆಗ್ಬಿಡ್ತದೆ. ಹಂಗ ಆಗ್ಬಾರ್ದು ಅಂತಂದಾಗ ನಾವೇನ್ ಮಾಡ್ಬೇಕು, ಬೇರೆ ಯಾವ್ದಾದ್ರು ವ್ಯಾಲ್ಯೂಸ್ ನ ಇನ್ನೊಂದು ಡೂಪ್ಲಿಕೇಶನ್ ಬರ್ಬೇಡ್ದು ಅಂದಾಗ ಆ ರೋಗಳನ್ನ ಯುನೀಕ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಯುನೀಕ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸೆಟ್ ಆಫ್ ಆಟ್ರಿಬ್ಯೂಟ್ಸ್ ನ ಕಲೆಕ್ಟ್ ಮಾಡ್ಕೋತೀವಿ. ಕಲೆಕ್ಟ್ ಮಾಡ್ಕೊಂಡಾಗ ಅದನ್ನ ಸೂಪರ್ ಕೀ ಅಂತ ಹೇಳಿ ಕರಿತೀವಿ. ಇದೊಂದು ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದಟ್ ಫಾರ್ ಎನಿ ಡಿಸ್ಟಿಂಕ್ಟ್ ಟಪಲ್ ಅಲ್ಲಿ ನಾನು T1 and T2 ಅಂತ ತಗೋತೀನಿ. T1 is a tuple 1, T2 is a tuple 2 in R of R ಅಂತ ತಗೊಂಡಾಗ, ಅಂದ್ರೆ ರೋ ಇನ್ ಎ ಪರ್ಟಿಕ್ಯುಲರ್ ರಿಲೇಷನ್ ಅಂತ ತಗೊಂಡಾಗ
T1 of SK, SK ಅಂದ್ರೆ ಸೂಪರ್ ಕೀ ನಾಟ್ ಈಕ್ವಲ್ ಟು T2 of SK ಅಂತ ಹೇಳಿ ಕರಿತೀನಿ. ಅಂದ್ರೆ ಆ ಸೆಟ್ ಆಫ್ ಆಟ್ರಿಬ್ಯೂಟ್ಸ್ ನ ತಗೊಂಡಾಗ ಆ ಸೆಟ್ ಆಫ್ ಆಟ್ರಿಬ್ಯೂಟ್ ನ ಕಲೆಕ್ಟ್ ಮಾಡಿದಾಗ ನಮ್ಗೆ ಆ ರೋ ಯುನೀಕ್ ಆಗಿ ಕಾಣುತ್ತೆ. ಸೊ ಯುನೀಕ್ನೆಸ್ ಇರುತ್ತೆ ಇಲ್ಲಿ. ಸೊ ಅದನ್ನ ನಾವು ಸೂಪರ್ ಕೀಸ್ ಅಂತ ಹೇಳಿ ಕರಿತೀವಿ. ದಿಸ್ ಕಂಡೀಷನ್ ಮಸ್ಟ್ ಹೋಲ್ಡ್ ಇನ್ ಎನಿ ವ್ಯಾಲಿಡ್ ಸ್ಟೇಟ್. ನೆನಪಿಕೊಳ್ಳಿ, ಈ ಕಂಡೀಷನ್ ಪ್ರತಿ ಒಂದು ವ್ಯಾಲಿಡ್ ಇದರಲ್ಲಿ ಏನು ರೋಸ್ ಗಳಲ್ಲಿ ನಮ್ಗೆ ಸ್ಯಾಟಿಸ್ಫೈ ಆಗ್ಲೇಬೇಕು. ಆದ್ರೆ ಮಾತ್ರ ಅದನ್ನ ಸೂಪರ್ ಕೀ ಅಂತ ಹೇಳಿ ಕರಿತೀವಿ. ಸೊ ಇದು ಸೂಪರ್ ಕೀನ ನಾವೇನ್ ಮಾಡ್ಬೇಕು, ಸೂಪರ್ ಕೀ ಇಸ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಆರ್ ಕ್ಯಾನ್ ಬಿ ಕಲೆಕ್ಟೆಡ್. ಸೊ ಎಷ್ಟೊಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಅಲ್ಲಿ 5 ಆಟ್ರಿಬ್ಯೂಟ್ಸ್ ಇದೆ ಅಂತಂದ್ರೆ 5 ಆಟ್ರಿಬ್ಯೂಟ್ ಅಲ್ಲಿ ಲೆಸ್ ದ್ಯಾನ್ 1 ಅಂದ್ರೆ 5 ತಗೊಳಂಗಿಲ್ಲ. ಸೊ 4 ಆಟ್ರಿಬ್ಯೂಟ್ ಗಂಟು ನಾನು ಕಂಬೈನ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಒಂದು ಅರೇ ಒಂದು ಕೀ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಇಸ್ ನಾಟ್ ಯೂಸ್ಫುಲ್. ಕೆಲವು ಸರಿ ಅದು ಸರಿ ಅಲ್ಲ ಅನ್ಸುತ್ತೆ. ಅಂತ ಟೈಮಲ್ಲಿ ನಾನು ಏನ್ ಮಾಡ್ಬೇಕು, ಮಿನಿಮಲ್ ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮಿನಿಮಲ್ ಸೂಪರ್ ಕೀಸ್ ನ, so that is a key is a super key. So key ಆಗಬೇಕು such that removal of any attribute, ಯಾವ್ದಾದ್ರು ಒಂದು attribute ನ ರಿಮೂವ್ ಮಾಡಿದ್ರೆ from a key results in a set of attribute that is not a super key. ಅದು super key ಆಗಕ್ಕೆ ಸಾಧ್ಯ ಇಲ್ಲ. does not possess the super key uniqueness property. uniqueness ಅಲ್ಲಿ ಈ ತರ ಕಂಡೀಷನ್. ಬಟ್ ನೆಕ್ಸ್ಟ್ ಮನಿಮಲ್ ನೋಡೋಣ. ಸೊ ನಾವೇನ್ ಮಾಡೋಣ, ಸೂಪರ್ ಕೀ ಮಾಡುವಾಗ ನಾವೇನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಇದನ್ನ ಎಲ್ಲ ಅಂತ ಅಂದ್ರೆ ಮಿನಿಮಲ್ ಸೂಪರ್ ಕೀಸ್ ಅಂತ ಹೇಳಿ ಕರ್ಕೊತೀವಿ. ಆ ಸೂಪರ್ ಕೀನಲ್ಲಿ ಯಾವ್ದಾದ್ರು ಒಂದೇ ಒಂದು ಆಟ್ರಿಬ್ಯೂಟ್ ನ ನಾನು ರಿಮೂವ್ ಮಾಡಿದ್ರು ಕೂಡ ನನಗೆ ಆ ರೋ ಏನ್ ಆ ಟಪಲ್ ನಾವೇನಂತ ಹೇಳ್ತೀವಿ, ದ ಟಪಲ್ ಕೆನ್ ನಾಟ್ ಬಿ ಮೇಂಟೈನ್ ಆಸ್ ಎನ್ ಯುನೀಕ್ or cannot be followed as an unique, because each and every attribute which is lies in that key nalli adu required agirtade. It's very very essential to maintain a uniqueness. So uniqueness na maintain madlikke adu ತುಂಬಾ essential agirtade. ಸೊ ಹಾಗಾಗಿ ಅದನ್ನ ಮಿನಿಮಲ್ ಸೂಪರ್ ಕೀಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಎಕ್ಸಾಂಪಲ್ ನಾವೇನ್ ಮಾಡೋಣ, ಕನ್ಸಿಡರ್ ದ ಕಾರ್ ಅನ್ನೋದು ಒಂದು ರಿಲೇಷನ್ ಸ್ಕೀಮ್ ತಗೊಳ್ಳೋಣ. ಸೊ ಈ ಕಾರ್ ಅನ್ನೋ ರಿಲೇಷನ್ ಸ್ಕೀಮ್ ಬಗ್ಗೆ ಸೊ ನಾನು ಒಂದಷ್ಟು ಆಟ್ರಿಬ್ಯೂಟ್ ಬರೀತಿದ್ದೀನಿ. ಯಾವ ಸ್ಟೇಟು, ರಿಜಿಸ್ಟ್ರೇಷನ್ ನಂಬರು, ಸೀರಿಯಲ್ ನಂಬರು, ಮೇಕು, ಮಾಡಲು, ಇಯರ್. ಸೊ ಎಷ್ಟಿದೆ ಇಲ್ಲಿ, 2, 4, 6. ಸೊ ಇಲ್ಲಿ 6 ನನಗೇನಿದೆ ಆಟ್ರಿಬ್ಯೂಟ್ ಇದೆ. ಸೊ ಈ 6 ಆಟ್ರಿಬ್ಯೂಟ್ ಸೇರ್ಕೊಂಡು ನನಗೇನಾಗುತ್ತೆ ಅಂತ ನೋಡೋಣ. ಸೊ ಕಾರಲ್ಲಿ 2 ಕೀಸ್ ನ ಇಟ್ಕೋಬಹುದು. ಸ್ಟೇಟ್ ಮತ್ತೆ ರಿಜಿಸ್ಟರ್ ನಂಬರ್ ಅಂತ ತಗೊಂಡ್ರೆ ಅದನ್ನ ಕೀ 1 ಅಂತ ತಗೋಬಹುದು. ಅದೇ ತರ ಕೀ 2 ತಗೊಂಡ್ರೆ ಸೀರಿಯಲ್ ನಂಬರ್ ಇಸ್ ಆಲ್ಸೋ ನನಗೇನಾಗ್ಬೋದು, ಕೀ ಆಗ್ಬೋದು. ಸೊ ಇಲ್ಲಿ ಬೋತ್ ಇಲ್ಲಿ ಏನಾಗುತ್ತೆ, ಆರ್ ಆಲ್ಸೋ ಸೂಪರ್ ಕೀ ಆಫ್ ಎ ಕಾರ್. ಸೊ ನನಗೇನಾಗುತ್ತೆ, ಸೀರಿಯಲ್ ನಂಬರ್ ಮತ್ತೆ ಮೇಕ್ ಇಟ್ಕೊಂಡ್ರು ಕೂಡ ನನಗೆ ಸೂಪರ್ ಕೀ ಆಗುತ್ತೆ, ಬಟ್ ನಾಟ್ ಎ ಕೀ. ಅದ್ರದ್ದು ಕೀ ಆಗಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಇನ್ ಜನರಲ್ ಟರ್ಮ್ ಅಲ್ಲಿ ನಾವೇನಾದ್ರು ಹೇಳ್ತೀನಿ ಅಂತಂದ್ರೆ ಎನಿ ಕೀ ಇನ್ ಎ ಸೂಪರ್ ಕೀ ಬಟ್ ನಾಟ್ ವೈಸ್ ವರ್ಸಾ. ಅಂದ್ರೆ ಎನಿ ಕೀ ಇಸ್ ಎ ಸೂಪರ್ ಕೀ. ಯಾವ ಕೀನ ಆಡ್ ಮಾಡ್ಕೊಂಡು ಯುನಿಕ್ನೆಸ್ ಮೇಂಟೈನ್ ಮಾಡ್ತೀವಿ, ದಟ್ ವಿಲ್ ಬಿಕಮ್ ಎ ಸೂಪರ್ ಕೀ. ಬಟ್ ವೆನ್ ಯು ಸ್ಪ್ಲಿಟ್, ದ ಕೀ ಕ್ಯಾನ್ ನಾಟ್ ಬಿ ಇನ್ ಎ ಸೂಪರ್ ಕೀ. Any keys can become a super key, but all super keys will not be in a key. So idu reverse agak sadhya illa ನೆನಪಿಟ್ಕೊಳ್ಳಿ. So any set of attribute that include a key is a super key. So ಈ ಸ್ಟೇಟ್ಮೆಂಟ್ ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎನಿ ಸೆಟ್ ಆಫ್ ಆಟ್ರಿಬ್ಯೂಟ್, ಯಾವ್ದಾದ್ರು ಸೆಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ರಲ್ಲ ಸ್ಟೇಟ್ ಮತ್ತೆ ರಿಜಿಸ್ಟರ್ ನಂಬರ್, ಆ ಸೀರಿಯಲ್ ನಂಬರ್ ಮತ್ತೆ ಮೇಕು. ಸೊ ಆ ತರ ಇಟ್ಕೊಂಡು ನಾವೇನ್ ಮಾಡೋದು, ಸೂಪರ್ ಕೀನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಆದ್ರೆ ನೆನಪಿಟ್ಕೊಳ್ಳಿ, ಎನಿ ಸೆಟ್ ಆಫ್ ಆಟ್ರಿಬ್ಯೂಟ್ ದಟ್ ಇನ್ಕ್ಲೂಡ್ ಎ ಕೀ ಇಸ್ ಎ ಸೂಪರ್ ಕೀ ಆಗುತ್ತೆ. ಎ ಮಿನಿಮಲ್ ಸೂಪರ್ ಕೀ ಇಸ್ ಆಲ್ಸೋ ಎ ಕೀ ಆಗುತ್ತೆ. ಆದ್ರೆ ಈ ಕೀನ ನಾವು ಮಿನಿಮಲ್ ಮಾಡ್ತಾ ಹೋದಾಗ ಆಗ ದ ಸೂಪರ್ ಕೀ ಕ್ಯಾನ್ ಬಿಕಮ್ ಎ ಕೀ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕೀ ರೀತಿನಲ್ಲಿ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೀ ಕನ್ಸ್ಟ್ರೈನ್ಸ್ ಗಳು, ಅದ್ರದ್ದು ಕೀನಲ್ಲೂ ಕೂಡ ನಮ್ಗೊಂದಷ್ಟು ಕನ್ಸ್ಟ್ರೈನ್ಸ್ ಗಳಿದಾವೆ. ಅದ್ರಲ್ಲಿ ನಾವು ಏನ್ ತಿಳ್ಕೋಬೇಕು ಅಂದ್ರೆ, ಕ್ಯಾಂಡಿಡೇಟ್ ಕೀ ಅಂದ್ರೆ ಏನು, ಪ್ರೈಮರಿ ಕೀ ಅಂದ್ರೆ ಏನು ನಾವು ತಿಳ್ಕೋಬೇಕು. ಆಮೇಲೆ ಫಾರಿನ್ ಕೀ ಬಗ್ಗೆ ಮಾತಾಡ್ತೀನಿ. ಸೊ ಏನಿದು ಕ್ಯಾಂಡಿಡೇಟ್ ಕೀ ಅಂತಂದ್ರೆ ಏನು, ಸೊ ಪ್ರೈಮರಿ ಕೀ ಅಂದ್ರೆ ಏನು ನಮ್ಗೆ. ಸೊ ಇಫ್ ಎ ರಿಲೇಷನ್ has a several candidate keys ಇದ್ದಾಗ one is chosen at arbitrarily
ಟು ಬಿ ಎ ಪ್ರೈಮರಿ ಕೀ, ಅದು ಪ್ರೈಮರಿ ಕೀನ. ಸೊ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್ ನ ಅಂಡರ್ಲೈನ್ ಮಾಡಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಕಾರ್ಗೆ ರಿಲೇಷನ್ ನ ತಗೊಂಡ್ರೆ ಕಾರ್ ಅನ್ನೋದ್ರಲ್ಲಿ ಏನಿದೆ, ಸ್ಟೇಟ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ಸೀರಿಯಲ್ ನಂಬರ್ ಇದೆ, ಮೇಕ್ ಇದೆ, ಮಾಡಲ್ ಇದೆ, ಇಯರ್ ಇದೆ. ಸೊ ಸೀರಿಯಲ್ ನಂಬರ್ ನ ಅಂಡರ್ಲೈನ್ ಮಾಡ್ಕೊಂಡ್ರೆ ಈವನ್ ಸೀರಿಯಲ್ ನಂಬರ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಎನ್ ಯುನೀಕ್. ಸೊ ಮೇಕ್ ದಟ್ ರೋ. ಸೊ ಆ ರೋ ನ ಯುನೀಕ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದ ಸೀರಿಯಲ್ ನಂಬರ್ ನ ನಾವು ಚೂಸ್ ಮಾಡಿದ್ರೆ ಸೀರಿಯಲ್ ನಂಬರ್ ವಿಲ್ ಬಿ ಎ ಪ್ರೈಮರಿ ಕೀ ಅಂತ ಹೇಳಿ ಕರಿತೀವಿ. ಅದನ್ನ ಕರಿತೀವಿ ಪ್ರೈಮರಿ ಕೀ. ಸೊ ಇಲ್ಲಿ ಪ್ರೈಮರಿ ಕೀ ಅಂದ್ರೆ ಅರ್ಥ ಏನಂದ್ರೆ ದ ಪ್ರೈಮರಿ ಕೀ ಇಸ್ ಅ ವ್ಯಾಲ್ಯೂ ಯೂಸ್ ಟು ಯುನೀಕ್ಲಿ ಐಡೆಂಟಿಫೈ ಈಚ್ ಟಪಲ್ ಇನ್ ರಿಲೇಷನ್. ನೆನಪಲ್ಲಿ. ಸೊ ಕೀ ಮಾಡ್ತಾ ಇರೋ ಉದ್ದೇಶನೇ ನಾವು ಯುನೀಕ್ನೆಸ್ ಮೇಂಟೈನ್ ಮಾಡಬೇಕು ಟಪಲ್ಸ್ ಅಲ್ಲಿ ಅಂತೇಳಿ. ಆದ್ರೆ ಇದು ಒಂದು ಆಟ್ರಿಬ್ಯೂಟ್ ನ ಇಟ್ಕೊಂಡ್ರೆ that minimum attribute, a minimum attribute itself will make that entire row or a tuples be an unique. So unique ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವ್ ಇದನ್ನ ಪ್ರೈಮರಿ ಕೀ ಅಂತ ಹೇಳಿ ಕರಿತೀವಿ. ಆಲ್ಸೋ ಯೂಸ್ ಟು ರೆಫರ್ ದ ಟಪಲ್ಸ್ ಫ್ರಮ್ ಅನದರ್ ಟಪಲ್ಸ್. ಒನ್ ಟಪಲ್ ಇಂದ ಇನ್ನೊಂದು ಟಪಲ್ ನ ಯೂಸ್ ಮಾಡ್ಲಿಕ್ಕೂ ಇದನ್ನ ಯೂಸ್ ಮಾಡುವುದು. ಜನರಲ್ ರೂಲ್ ಏನಪ್ಪಾ ಅಂದ್ರೆ choose as a primary key the smallest of the candidate key. Actually ಏನ್ ಕ್ಯಾಂಡಿಡೇಟ್ ಕೀ ಇದೆ ಆ ಕ್ಯಾಂಡಿಡೇಟ್ ಕೀ ನಲ್ಲಿ ವೆರಿ ಸ್ಮಾಲ್ ಸೈಜ್ ಮಾಡ್ತು ಅಂತಂದ್ರೆ ಕೀಗಳನ್ನ ಇಟ್ಕೊಂಡ್ರೆ ದಟ್ ವಿಲ್ ಬಿಕಮ್ ಎ ಪ್ರೈಮರಿ ಕೀ. ಅದನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಕ್ಯಾಂಡಿಡೇಟ್ ಕೀ, ಇನ್ನೂ ಜಾಸ್ತಿ ಮಾಡ್ತಾ ಹೋದ್ರೆ ಸೂಪರ್ ಕೀ ಆಗುತ್ತೆ ಅಷ್ಟೇ. ಸೊ ಸೂಪರ್ ಕೀ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಸೊ ಇದು ಯಾವಾಗ ನಾಟ್ ಆಲ್ವೇಸ್ ಅಪ್ಲಿಕಬಲ್ ಆಗಲ್ಲ ಇದು ಯಾವಾಗ್ಲೂ, ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಈ ತರ ಒಂದೊಂದೇ. ಈಗ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಅಲ್ಲಿ ಸಿಕ್ತಂಗೆ, ಸ್ಟೂಡೆಂಟ್ ಅಲ್ಲಿ ರಿಜಿಸ್ಟರ್ ನಂಬರ್ ನ ಸಿಕ್ತಂಗೆ ಎಲ್ಲದರಲ್ಲೂ ನಮ್ಗೆ ಯುನೀಕ್ನೆಸ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಅವಾಗ ನಾವು ಮಲ್ಟಿಪಲ್ ಆಟ್ರಿಬ್ಯೂಟ್ ಹೋದಾಗ ಕ್ಯಾಂಡಿಡೇಟ್ ಕೀ ಹೋಗುತ್ತೆ, ಇನ್ನೂ ಜಾಸ್ತಿ ಹೋದಾಗ ಸೂಪರ್ ಕೀ ಆಗಿ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈ ಕಾರ್ಗೆ ಅಂತ ತಗೊಂಡ್ರೆ ಇಲ್ಲೊಂದು ಟೇಬಲ್ ನ ತೋರಿಸ್ತಾ ಇದ್ದೀವಿ ನೋಡಿ, ಇದನ್ನ ಅಬ್ಸರ್ವ್ ಮಾಡಿ. ಸೊ ಈ ಟೇಬಲ್ ಇದು ಕಾರಲ್ಲಿ ಲೈಸೆನ್ಸ್ ನಂಬರು, ಇಂಜಿನ್ ಸೀರಿಯಲ್ ನಂಬರು, ಮೇಕು, ಮಾಡಲು, ಇಯರ್ ಅಂತೇಳಿ ಕೊಟ್ಕೊಂಡಿದೀನಿ. ಸೊ ಇದರಲ್ಲಿ ಲೈಸೆನ್ಸ್ ನಂಬರ್ ಅಂತೇಳಿ ತಗೋತಾ ಇದೀನಿ. ಈ ಲೈಸೆನ್ಸ್ ನಂಬರ್ ಅಲ್ಲಿ ಯಾವ ಗಾಡಿಗೆ ಲೈಸೆನ್ಸ್ ನಂಬರ್ ಕೊಡ್ತಾರೆ ಆ ನಂಬರ್ಗಳು, ಲೈಸೆನ್ಸ್ ನಂಬರ್ ಅಂದ್ರೆ ಅದೇ ಮತ್ತೆ ನಂಬರ್ ಪ್ಲೇಟ್, ನೇಮ್ ಪ್ಲೇಟ್ ಮಾಡಿದೀವಲ್ಲ, ಪ್ರತಿ ಗಾಡಿ ನೇಮ್ ಪ್ಲೇಟ್ಗಳು ಏನಿದೆ ಯುನೀಕ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಅದನ್ನೇ ನಾವು ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡಬಹುದು. ದಿಸ್ ಕಾಲಮ್ itself can make each row is an unique. Each row as an unique ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. That's why this is called as a primary key. ಇದನ್ನ ಪ್ರೈಮರಿ ಕೀ ಅಂತ ಹೇಳಿ ಕರಿತೀವಿ. ಬೇಸಿಕ್ಸ್ ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೋತೀನಿ. ನಿಮ್ ಡೌಟ್ ಇದ್ರೆ ನನಗೆ ಕೇಳಿ, ಸರಿನಾ? ಮಧ್ಯದಲ್ಲಿ ಮೈಕ್ ಆನ್ ಮಾಡ್ಕೊಂಡು ಕೇಳಿ ಡೌಟ್ ಬಂದ್ರೆ. ಯಾಕಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಟೇಬಲ್ಸ್ ಕ್ರಿಯೇಟ್ ಮಾಡುವಾಗ ಪ್ರೈಮರಿ ಕೀ ಯಾವ ತರ ಸೆಲೆಕ್ಟ್ ಮಾಡಬೇಕು, ಕ್ಯಾಂಡಿಡೇಟ್ ಕೀ ಯಾವ ತರ ಸೆಲೆಕ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಆ ಕನ್ಸ್ಟ್ರೈನ್ಸ್ ನ ಯಾವ ತರ ಇಡಬೇಕು ಅನ್ನೋದು ಗೊತ್ತಾಗಲ್ಲ. ಅದನ್ನ ಇಡ್ಲಿಲ್ಲ ಅಂದ್ರೆ ದ ಟೇಬಲ್ ವಿಚ್ ವಿ ಹ್ಯಾವ್ ಬೀನ್ ಕ್ರಿಯೇಟೆಡ್ ಇಟ್ ಸೆಲ್ಫ್ ವಿಲ್ ಫೇಲ್ಸ್. ಸೊ ಟೇಬಲ್ ಫೇಲ್ಸ್ ಅಂದ್ರೆ ಎಂಟೈರ್ ಪ್ರೋಗ್ರಾಮ್ ವಿಲ್ ಬಿ ಫೇಲ್. ನೆನಪಿಟ್ಕೊಳ್ಳಿ. ಸೊ ರಿಲೇಶನಲ್ ಡೇಟಾಬೇಸ್ ಸ್ಕೀಮಾದಲ್ಲಿ ನಾನು ರಿಲೇಶನಲ್ ಡೇಟಾಬೇಸ್ ಸ್ಕೀಮಾ ಅಂತ ತಗೊಂಡ್ರೆ a set S of a relation schema that belong to the same state. So ಒಂದೇ ಸ್ಟೇಟ್ ಅಲ್ಲಿ ಇರ್ತದೆ. S is the name of the whole database schema. ನೆನಪಿಟ್ಕೊಳ್ಳಿ, S ಅನ್ನೋದು ನಮಗೆ ಒಂದು ಡೇಟಾಬೇಸ್ ಸ್ಕೀಮಾ. ನಾವಾಗಲೇ ರಿಲೇಷನ್ಸ್ ಮಾತ್ರ ನೋಡುದು, we have not discussed about the schema. ನೆನಪಿಟ್ಕೊಳ್ಳಿ, the schema is nothing but a collection of relations ಆಗ್ಬೇಕಿಲ್ಲಿ. ಏನಾಗಬೇಕು, a set of S ಅಂದ್ರೆ ಏನು, ರಿಲೇಷನ್ ಸ್ಕೀಮಾ ದಟ್ ಬಿಲಾಂಗ್ ಟು ಎ ಸೇಮ್ ಡೇಟಾಬೇಸ್, ಒಂದೇ ಡೇಟಾಬೇಸ್ ಅಲ್ಲಿ ಇದೆ. ಸೊ ದಟ್ ಮೀನ್ಸ್ ದಟ್ S is equal to set of R1 R2 of the Rn. R is a relation. ನೆನಪಿಟ್ಕೊಳ್ಳಿ, ರಿಲೇಷನ್ ಇಸ್ ನಥಿಂಗ್ ಬಟ್ ಎ ಟೇಬಲ್. ಇದೊಂದು ಟೇಬಲ್, ಇದೊಂದು ಟೇಬಲ್, ಇದೊಂದು ಟೇಬಲ್, ಅಥವಾ n number of tables. The collection of tables itself will become a schema. So schema is not an independent. So schema ದಲ್ಲಿ n number of relations ಗಳಿದಾವೆ. ಆ n number of relations ನ ಸೆಟ್ ನ ಕಲೆಕ್ಟ್ ಮಾಡಿದ್ರೆ then it will become an individual database. That individual database is considered as a schema, the relational schema ಅಂತ ಹೇಳಿ ಕರಿತೀವಿ. So R1 R2 R to n ವರೆಗೂ are the names of the individual relation schema within the databases.
ಸೊ ನಾವು ನೆಕ್ಸ್ಟ್ ಸ್ಲೈಡ್ ನೋಡೋಣ. ಕಂಪ್ನಿ ಅನ್ನೋದು ಒಂದು ಡೇಟಾ ಬೇಸ್ ಹೋಗೋಣ. ಆ ಕಂಪ್ನಿಯನ್ನ ಸ್ಕೀಮಾಗೆ 6 ರಿಲೇಷನ್ ಸ್ಕೀಮ್ ಅನ್ನ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಏನಿದೆ ಅಂತ ಹೇಳಿ ನೋಡೋಣ. ಇದು ಬುಕ್ ಇಟ್ಕೊಂಡ್ರೆ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದನ್ನ ನಾವು ಕ್ರಿಯೇಟ್ ಮಾಡ್ಬೇಕು, ವರ್ಕ್ ಮಾಡ್ಬೇಕಾಗಿದೆ ನಾವು. ಸೊ ಕಂಪನಿ ಅಂತ ಒಂದು ಸ್ಕೀಮಾ ತಗೋತೀನಿ. ಕಂಪನಿನಲ್ಲಿ ಏನಿದೆ, ಎಂಪ್ಲಾಯಿ ಅನ್ನೋದು ಒಂದು ಟೇಬಲ್ ಇದೆ, ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಟೇಬಲ್ ಇದೆ, ಡಿಪಾರ್ಟ್ಮೆಂಟ್ ಲೊಕೇಶನ್ ಇದೆ, ಪ್ರಾಜೆಕ್ಟ್ ಅನ್ನೋದಿದೆ, ವರ್ಕ್ಸ್ ಆನ್ ಇದೆ, ಡಿಪೆಂಡೆಂಟ್. ಸೊ ಎಷ್ಟಿದೆ? 1 2 3 4 5 6 ರಿಲೇಷನ್ ಇದೆ. ರಿಲೇಷನ್ ಇಸ್ ನಥಿಂಗ್ ಬಟ್ tables, 6 tables. So this combination of these relations will become a schema. So each ರಿಲೇಷನ್ ಬಂದಾಗ ಅದರದೇ ಆದ ಒಂದು ಏನಿದೆ ಆಟ್ರಿಬ್ಯೂಟ್ಸ್ ಇದಾವೆ. ಸೊ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ನಲ್ಲಿದೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, SSN ನಂಬರ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಸೆಕ್ಸ್, ಸ್ಯಾಲರಿ, ಸೂಪರ್ SSN ನಂಬರು, ಆಮೇಲೆ ಡಿಪಾರ್ಟ್ಮೆಂಟ್ ನಂಬರು. ಸೊ ಅದೇ ತರ ಬಂದಾಗ ಸೊ ಇದರಲ್ಲಿ ನನಗೆ ಈ ಎಂಪ್ಲಾಯಿ ಅನ್ನೋದ್ರಲ್ಲಿ SSN ನಂಬರ್ ಇಸ್ ಅನ್ ಯುನೀಕ್. ಸೊ ಇದನ್ನ ಪ್ರೈಮರಿ ಕೀ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ನಾನು ಕರ್ಸರ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಏನ್ ತೋರಿಸ್ತಾ ಇದ್ದೀನಿ ಅಂತ. ಸೊ ಯಾಕಂದ್ರೆ ಅಂಡರ್ಲೈನ್ ಮಾಡಿದೆ ನೋಡಿ. ವೈ ದಿಸ್ SSN ನಂಬರ್ ಇಸ್ ಅಂಡರ್ಲೈನ್? Because it's a primary key. Why it is a primary key? Because each row the data can be maintained as a unique according to this. So idondu nodkondre idr prakara all tuple will become a, each tuple will become a unique. So unique agi irtave tuples gulu. Hagagi idna SSN number na navenanta kartivi primary key anta heli kartivi employee table ge. And at the same time if you go for the department inda hodre department alli attribute ide, department name, department number, manager SSN number, manager start date, manager age start ಮಾಡಿದ ಕೆಲಸನ. So ಈ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ will become a primary key because ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗೋ ಒಂದೊಂದು ನಂಬರ್ ಕೊಟ್ಟಿರ್ತೀವಿ. ಹಾಗಾಗಿ ಅದು ಯುನೀಕ್ನೆಸ್ ಆಗಿ ಮೇಂಟೈನ್ ಮಾಡ್ತದೆ. ಅದೇ ತರ ಡಿಪಾರ್ಟ್ಮೆಂಟ್ ಲೊಕೇಶನ್ ಹೋಗೋಣ. ಡಿಪಾರ್ಟ್ಮೆಂಟ್ ಲೊಕೇಶನ್ ಹೋದ ಡಿಪಾರ್ಟ್ಮೆಂಟ್ ನಂಬರ್ ಅಂಡ್ ಡಿಪಾರ್ಟ್ಮೆಂಟ್ ಲೊಕೇಶನ್. ಫಾರ್ ಎಕ್ಸಾಂಪಲ್ ನಮ್ಮ ಮಂಡ್ಯಗೆ ಹೋದ್ರೆ ಗೌರ್ಮೆಂಟ್ ಕಾಲೇಜ್ 2 ಇದೆ ಅಲ್ವಾ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ನಮ್ಮ ಕಾಲೇಜ್ ಒಂದು ಇದು. ಸೊ ಡಿಪಾರ್ಟ್ಮೆಂಟ್ ನಂಬರು, ಡಿಪಾರ್ಟ್ಮೆಂಟ್ ಲೊಕೇಶನ್ ಎರಡೂ ಸೇರಿದ್ರೆ ಮಾತ್ರ ನನಗೆ ಈಚ್ ರೋ ವಿಲ್ ಬಿಕಮ್ ಎ ಯುನೀಕ್, ಅದರ್ವೈಸ್ ಇಟ್ ಕೆನಾಟ್ ಬಿಕಮ್ ಎನ್ ಯುನೀಕ್. ಸೊ ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಬಂದ್ರೆ 4 ಗೌರ್ಮೆಂಟ್ ಕಾಲೇಜಸ್ ಇದಾವೆ. ಸೊ ಮೈಸೂರಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂದ ತಕ್ಷಣ ಮಾರಣಿಸ್ ಅಂತ ಆಗಲ್ಲ, ಸಾರಿ ಸ್ಪ್ಲಿಟ್ ಆಯ್ತು ಅಂತಂದ್ರೆ ಮಾರಣಿಸ್ 7 ಕಾಲೇಜ್ ಆಗೋಯ್ತದೆ ಮೈಸೂರಲ್ಲಿ. ಸೊ ಹಾಗಾಗಿ ನನಗೆ ಮೇಂಟೈನ್ ಮಾಡ್ಬೇಕು ಅಂದಾಗ ಡಿಪಾರ್ಟ್ಮೆಂಟ್ ನಂಬರ್ ಅಂಡ್ ಲೊಕೇಶನ್ ಎರಡನ್ನೂ ಕಂಬೈನ್ ಮಾಡ್ಕೊಂಡ್ರೆ ಮಾತ್ರ ನನಗೆ ಈಚ್ ಟಪಲ್ ಕ್ಯಾನ್ ಬಿ ಮೇಂಟೈನ್ಡ್ ಆಸ್ ಎ ಯುನೀಕ್, ಅದರ್ವೈಸ್ ಯು ಕ್ಯಾನ್ ನಾಟ್ ಮೇಂಟೈನ್ ಆಸ್ ಎನ್ ಯುನೀಕ್. ಯುನೀಕ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ಡಿ ನಂಬರ್ ಅಂಡ್ ಡಿ ಲೊಕೇಶನ್ ಬೋತ್ ವಿಲ್ ಬಿಕಮ್ ಎ ಸೂಪರ್ ಇದಾಗುತ್ತೆ. ಹಾಗಾಗಿ ಇದನ್ನ ನಾವು ಸೂಪರ್ ಕೀ ಅಂತ ಹೇಳಿ ಕರಿಬಹುದು. ಇರೋದೇ ಎರಡನ್ನೂ ಕೂಡ ಇದು ಮಾಡ್ತಿದ್ವಿ. ಅಂಡ್ ಅಟ್ ದ ಸೇಮ್ ಟೈಮ್ ಎರಡನ್ನ ನಾವು ಇರೋದನ್ನ ಇದು ಮಾಡಿದಾಗ ಕ್ಯಾಂಡಿಡೇಟ್ ಕೀ ಅಂತ ಹೇಳಿ ಕೂಡ ಕರಿಬಹುದು. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋದಕ್ಕೆ ಹೋಗೋಣ. ಪ್ರಾಜೆಕ್ಟ್ ಇಸ್ ಕನ್ಸಿಡರಿಂಗ್ 4 ಇದು ಆಟ್ರಿಬ್ಯೂಟ್. ಪಿ ನಂಬರ್, ಸೊ ಸಾರಿ ಪಿ ನೇಮು, ಪಿ ನಂಬರು, ಪಿ ಲೊಕೇಶನು, ಪಿ ನಮ್. ಸೊ ನೆನ್ಪಳ್ಕೊಳ್ಳಿ, ಸಾರಿ ಡಿ ನಂಬರ್ ಅಂದ್ರೆ ಡಿಪಾರ್ಟ್ಮೆಂಟ್ ನಂಬರ್. ನೆನ್ಪಳ್ಕೊಳ್ಳಿ, ಇದು ಡಿಪಾರ್ಟ್ಮೆಂಟ್ ನಂಬರ್ ಅಂದ್ರೆ ಇದು ಡಿಪಾರ್ಟ್ಮೆಂಟ್ ನಂಬರ್ ಅಂದ್ರೆ ಇದು ಡಿಪಾರ್ಟ್ಮೆಂಟ್ ನಂಬರ್ ಅಂದ್ರೆ. ಸೊ ಯಾಕಂದ್ರೆ ನನಗೆ ಯುನೀಕ್ನೆಸ್ ಮೀಟ್ ಅಂದ್ರೆ ಆಟ್ರಿಬ್ಯೂಟ್ ಇಲ್ಲಿಂದಾನೇ ಇಲ್ಲಿಗೆ ಡ್ರ್ಯಾಗ್ ಮಾಡ್ತೀನಿ, ಅದು ಫಾರಿನ್ ಕೀ ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸೊ ಆದ್ರೆ ಇಲ್ಲಿ ನಾ ಏನ್ ಮಾಡ್ತೀನಿ, ಬೇರೆ ಡಿ ನಂಬರ್ ಅಂತ ಇಟ್ಕೊಂಡು ನನಗೆ ಕನ್ಫ್ಯೂಷನ್ ಆಗದೆ ಇರ್ಲಿ ಅಂತ. ಎಂಪ್ಲಾಯಿ ಬಂದಾಗ ಡಿ ನಂಬರ್ ಅಂತಂದಾಗ ಅದು ಡಿಪಾರ್ಟ್ಮೆಂಟ್ ನಂಬರು. ಸೊ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ನಂಬರ್ ಅಂತ ಬರೀತಿದ್ದೀನಿ. ಅದೇ ಡಿಪಾರ್ಟ್ಮೆಂಟ್ ಲೊಕೇಶನ್ ಬಂದಾಗ ಡಿ ನಂಬರ್ ಅಂತ ಬರೀತಾ ಇದ್ದೀನಿ. ಆದ್ರೆ ಪ್ರಾಜೆಕ್ಟ್ ಬಂದಾಗ ಡಿ ನಮ್ ಅಂತ ಹೇಳಿ ಬರ್ಕೋತೀನಿ. ಸೊ ನನಗೆ ಯಾಕೆಂದ್ರೆ ನನ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಅಷ್ಟೇ. ಸೊ ಪಿ ನಮ್ಮು ಅಂದ್ರೆ ಪ್ರಾಜೆಕ್ಟ್ ನಂಬರು, ಸೊ ಪ್ರಾಜೆಕ್ಟ್ ನೇಮು, ಪ್ರಾಜೆಕ್ಟ್ ನಂಬರು, ಪ್ರಾಜೆಕ್ಟ್ ಲೊಕೇಶನ್ ಅಂಡ್ ಪಿ ನಂಬರ್. ಅಂಡ್ ವರ್ಕ್ಸ್ ಆನ್ ಅಂತ ಹೇಳೋಣ, ಯಾರು ಎಲ್ಲಿ ವರ್ಕ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ESSN, ಸೊ ಎಂಪ್ಲಾಯಿ SSN, ಯಾವ ಪರ್ಟಿಕ್ಯುಲರ್ ಎಂಪ್ಲಾಯಿ ಯಾವ ಪರ್ಟಿಕ್ಯುಲರ್ ಇದಕ್ಕೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾನೆ ಅಂಡ್ ಹೌ ಮೆನಿ ಅವರ್ಸ್ ಈಸ್ ವರ್ಕಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅನ್ನೋದು ಹೇಳ್ಬೇಕು. ಸೊ ಈ ವರ್ಕ್ಸ್ ಅನ್ನೋದಲ್ಲೂ ಕೂಡ 2 ಇದೆ, ESSN ಮತ್ತೆ PN ನಂಬರು. ಈ ಎರಡನ್ನೂ ಕಂಬೈನ್ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಮೇಕ್ ಎನ್ ಯುನೀಕ್.
tuples. Otherwise you cannot make a unique tuples. So unique tuples ನ ಮಾಡಬೇಕು ಅಂದಾಗ ಇವೆರಡನ್ನೂ ಸೇರಿಸ್ತೀವಿ ಅಂತಂದಾಗ that is called ಇದನ್ನ ನಾವು ಕ್ಯಾಂಡಿಡೇಟ್ ಕೀ ಅಂತ ಹೇಳಿ ಕರಿತೀವಿ. ಇವನ್ನ ಈ ರೀತಿ ಮಾಡಿದಾಗ even it's a primary key ನೇ ನೆನಪಿಟ್ಕೊಳ್ಳಿ. ಸೊ ಪ್ರೈಮರಿ ಕೀ ನಲ್ಲಿ ಜಾಸ್ತಿ ಅಟ್ರಿಬ್ಯೂಟ್ಸ್ ಸೇರಿಸ್ತಾ ಹೋದಾಗ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಮಾಡಿದಾಗ that will become a primary key. ಸೊ ಮಿನಿಮಲ್ ಇದ್ದು ಅಂತಂದಾಗ ಅದನ್ನ ಪ್ರೈಮರಿ ಕೀ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ತರ ಡಿಪಾರ್ಟ್ಮೆಂಟ್ ಅನ್ನ ಟೇಬಲ್ ಹೋದಾಗ ಸೊ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ನಾ ಏನ್ ಮಾಡ್ತೀನಿ SSN ನಂಬರ್ ಅನ್ನ ಅಟ್ರಿಬ್ಯೂಟ್ ಇದೆ. ಸೊ SSN ನಂಬರ್ ಆದ್ಮೇಲೆ ನನಗೇನಿದೆ ಡಿಪಾರ್ಟ್ಮೆಂಟ್ ನೇಮ್ ಇದೆ, ಸೆಕ್ಸ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ರಿಲೇಶನ್ಶಿಪ್ ಇದೆ. ಸೊ ಯಾವ್ದು ಸೊ ಇಷ್ಟನ್ನು ಕೂಡ ನಾವು ಅಟ್ರಿಬ್ಯೂಟ್ ಮಾಡ್ತೀವಿ. ಅದರಲ್ಲಿ ಈ SSN ನಂಬರ್ ಇಟ್ ಸೆಲ್ಫ್ ಕೆನ್ ನಾಟ್ ಬಿಕಮ್ ಎ ಯುನೀಕ್. ಸೊ ಡಿಪೆಂಡೆಂಟ್ ಅಲ್ಲಿ ESSN and ಡಿಪೆಂಡೆಂಟ್ ನೇಮ್ ಎರಡೂ ಕೂಡ ಇರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ನನಗೆ ಡಿಪೆಂಡೆಂಟ್ ಯಾರಿದ್ದಾರೆ, ನಮ್ಮ ಪೇರೆಂಟ್ಸ್ ಇದ್ದಾರೆ, ನನ್ನ ವೈಫ್ ಇದ್ದಾರೆ, ನನ್ನ ಮಕ್ಳಿದ್ದಾರೆ, ಅವರೆಲ್ಲ ಡಿಪಾರ್ಟ್ಮೆಂಟ್. ಸೊ ಎಂಪ್ಲಾಯ್ ನೇಮ್ ನಾನು ಒಬ್ಬನೇ ಇರ್ತೀನಿ, ನಂದೇ ಐಡಿ ಇರ್ತದೆ, ಅದ್ರ ನೇಮ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ದೇರ್ ಸೆಕ್ಸ್ ವಿಲ್ ಚೇಂಜ್, ದೇರ್ ಡೇಟ್ ಆಫ್ ಬರ್ತ್ ವಿಲ್ ಚೇಂಜ್ ಅಂಡ್ ರಿಲೇಶನ್ ಚೇಂಜ್. ಸೊ ನಮ್ಮ ತಂದೆಗೆ ನನ್ನ ತಂದೆ ಅಂತ ಹಾಕ್ತೀನಿ, ಮದರ್ಗೆ ಮದರ್ ಹಾಕ್ತೀನಿ, ನನ್ನ ವೈಫ್ಗೆ ವೈಫ್ ಅಂತ, ನನ್ನ ಮಕ್ಕಳಿಗೆ ಚಿಲ್ಡ್ರನ್ಸ್ ಅಂತ ಹಾಕ್ತೀನಿ. ಸೊ ಆ ರಿಲೇಶನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದ ರಿಲೇಶನ್ ಚೇಂಜ್ ಆದ್ರೂ ಕೂಡ ನನ್ಗೆ ಏನ್ ಮಾಡೋದು ಯುನೀಕ್ ಆಗಿ ಇದನ್ನ ಇಟ್ಕೊಳಕ್ ಆಗಲ್ಲ. ಸೊ ನಾನು ಯಾವ್ದನ್ನ ಇಟ್ಕೋಬಹುದು ಅಂದ್ರೆ ESSN ನಂಬರು ಅಂಡ್ ಡಿಪೆಂಡೆಂಟ್ ನೇಮ್ ಎರಡನ್ನೂ ಇಟ್ಕೊಂಡ್ರೆ ಯುನೀಕ್ನೆಸ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಗೆ ಈಗ ಬೇಸಿಕ್ ಐಡಿಯಾ ಗೊತ್ತಾಗಿರ್ಬೋದು ನಿಮ್ಗೆ ವಾಟ್ ಈಸ್ ಎಕ್ಸಾಕ್ಟ್ಲಿ ಮೀನ್ ಬೈ ಎ ಸ್ಕೀಮಾ ಅಂತ, ಅಂಡ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಎ ರಿಲೇಶನ್, ಅಂಡ್ ವಾಟ್ ಡಸ್ ಎಸ್ constraints ಅಂದ್ರೆ ಏನು ಅಂತ. So constraints are nothing but a rules and regulation while designing, which has to be maintained while designing a enna maintain madbeko table or a row, table na madbekandre relation na maduvaga. So nenapಕೊಳ್ಳಿ, and in the number of andre each table alli set of attributes irtave. It's a collections of attributes. So adre schema antandre is a collection of tables ಆಗಿರ್ತವೆ, ರಿಲೇಷನ್ಸ್ ಆಗಿರ್ತವೆ. Schema is also set, but it contain a set of ರಿಲೇಷನ್ಸ್ ನ ಇದು ಸ್ಟೋರ್ ಮಾಡಿರ್ತದೆ. ಇಲ್ಲಿ ಎಂಟಿಟಿ ಇಂಟಿಗ್ರಿಟಿ is also need to be maintained. ಏನಿದೆ ಇಂಟಿಗ್ರಿಟಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಮ್ಗೆ ಟುಗೆದರ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಎಂಟಿಟಿ ಇಂಟಿಗ್ರಿಟಿ ಮೇಂಟೈನ್ ಮಾಡುವಾಗ ದ ಪ್ರೈಮರಿ ಕೀ ಅಟ್ರಿಬ್ಯೂಟ್ ನ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಮುಂದೆ ಫ್ಯೂಚರ್ಲಿ PK ಅಂತ ಮೇಂಟೈನ್ ಬರೆದ್ರೆ ನಾವು ಪ್ರೈಮರಿ ಕೀ ಅಂತ ಹೇಳಿ ಬರೆಯೋದು. ಸೊ ಎಲ್ಲೇ ನಿಮ್ಗೆ ಡೇಟಾಬೇಸ್ ಅಲ್ಲಿ PK ಅಂತ ಬರೆದ್ರೆ ಇಟ್ಸ್ ಎ ಪ್ರೈಮರಿ ಕೀ ಅಂತ ಹೇಳಿ. ಸೊ ಪ್ರೈಮರಿ ಕೀ ಅಟ್ರಿಬ್ಯೂಟರ್ ಆಫ್ ಈಚ್ ರಿಲೇಷನ್ ಸ್ಕೀಮಾ R is a R in S cannot have a null value in any tuple of R. Very 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 important ಇದು ಕಂಡೀಷನ್. ಸೊ ಇಂಟಿಗ್ರಿಟಿ ಮೇಂಟೈನ್ ಮಾಡ್ತಾ ಇದೀವಿ, ಆ ಒಂದು ಪ್ರೈಮರಿ ಕೀನ ಮೇಂಟೈನ್ ಮಾಡ್ತೀನಿ. ಇವನ್ ನಾಟ್ ಎ ಪ್ರೈಮರಿ ಕೀ, ಇಟ್ಸ್ ಎ ಕೀಸ್ ಅಂತ ಹೇಳಿ ತಗೊಂಡು ಕೂಡ ಆಲ್ವೇಸ್ ದ ಕೀ ನೆವರ್ ಕ್ಯಾನ್ ಬಿಕಮ್ ಎ ನಲ್ ವ್ಯಾಲ್ಯೂ. ಕೀಗೆ ವ್ಯಾಲ್ಯೂ ಇರಲೇಬೇಕು, ಡೇಟಾ ಇರಲೇಬೇಕು. ಸೊ ಡೇಟಾ ಇಲ್ಲ ಅಂತಂದ್ರೆ ಅದು ಕೀ ಆಗ್ಲಿಕ್ಕೆ ಸಾಧ್ಯ ಇಲ್ಲ. So this is because primary key values are used to identify the individual tuples. ನೆನಪುಕೊಳ್ಳಿ, ಯಾಕೆ ಇದು ನಲ್ ವ್ಯಾಲ್ಯೂಸ್ ಆಗ್ಬಾರ್ದು ಅಂತಂದ್ರೆ ಇದು ಯಾವಾಗಲೂ ಯುನೀಕ್ನೆಸ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಯುನೀಕ್ನೆಸ್ ಮೇಂಟೈನ್ ಮಾಡ್ಲಿಕ್ಕೆ ನಮ್ಗೆ ಟಪಲ್ ನ ಮೇಂಟೈನ್ ಮಾಡ್ಬೇಕು, ಅಲ್ಲಿ ಒಂದು ವ್ಯಾಲ್ಯೂಸ್ ನ ಇಡಲೇಬೇಕಾಗುತ್ತೆ, ಸ್ಟೋರ್ ಮಾಡ್ಲೇಬೇಕಾಗುತ್ತೆ. ಸೊ T of PK never can be a null. So for any tuple T in a R of R, so ಯಾವ್ದಾದ್ರು ಟಪಲ್ ತಗೊಳ್ಳಿ ನೀವು, R of R ಅಲ್ಲಿ ಅದು ನಲ್ ಆಗಿರಕ್ಕೆ ಸಾಧ್ಯನೇ ಇರಲ್ಲ. ಅದರಲ್ಲಿ PK as several attributes ಇತ್ತು ಅಂತ ಅನ್ಕೊಂಡ್ರೆ ನನಗೆ PK ಅನ್ನೋದು ಒಂದೇ ಒಂದು attribute ಇಂದ ಹೇಳಿ ನನಗೆ ಪ್ರೈಮರಿ ಕೀ ಆಗಿಲ್ಲ. The table consisting a several attributes, the group of attributes, have collection of attributes, have made it that's a primary key ಅಂತ ಹೇಳಿ ಮಾಡಿದ್ರೆ ಸೊ ಅವಾಗ null is not allowed in any those attribute. ಎಷ್ಟು ಗ್ರೂಪ್ ಸೇರಿ ಅದು ಯುನೀಕ್ನೆಸ್ ನ ಮೇಂಟೈನ್ ಮಾಡ್ತಿದೀವಿ, ಅಷ್ಟು ಫೀಚರ್ಸ್ ಇರಲೇಬೇಕು. ಅವಾಗ ಅಷ್ಟು ಫೀಚರ್ಸ್ ಗಳಲ್ಲಿ ನಾವ್ ಯಾವುದೇ ಕಾರಣಕ್ಕೂ ನಲ್ ವ್ಯಾಲ್ಯೂ ಎಂಟ್ರಿ ಮಾಡಂಗಿಲ್ಲ ಟಪಲ್ಸ್ ಅಲ್ಲಿ. ಸೊ ಅದು ಕಂಪಲ್ಸರಿ ಆಗತ್ತದು. ಸೊ ಇದು ನೀವು ಕಂಡೀಷನ್ಸ್ ಗಳನ್ನ
ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಟ್ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಅದರ್ ಆಟ್ರಿಬ್ಯೂಟ್ ಆಫ್ ಆರ್ ನಮ್ಗೆ ಏನಿದೆ ಅದು ಕೀಸ್ ಅಲ್ಲದೆ ಇರೋಂತ ಆಟ್ರಿಬ್ಯೂಟ್ ಗಳಲ್ಲಿ ಮೇ ಕನ್ಸ್ಟ್ರೈನ್ ಟು ಡಿಸಲೋ null values even though they are not a members of a primary key. ಅವ್ರ ಮೆಂಬರ್ ಆಫ್ ಪ್ರೈಮರಿ ಕೀಸ್ ಆಗಿಲ್ಲ ಅಂತಂದ್ರೆ ನಮ್ಗೆ ಏನ ಮಾಡುವುದು ಅದು ನಾವು ನಲ್ ವ್ಯಾಲ್ಯೂಸ್ ಇನ್ ಮಾಡ್ಲಿಕ್ಕೆ ಅಲೋ ಮಾಡ್ಬೋದಾ. ಸೊ ರೆಫರೆನ್ಷಿಯಲ್ ಇಂಟಿಗ್ರಿಟೀಸ್ ಏನಿದೆ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂದ್ರೆ ಎ ಕನ್ಸ್ಟ್ರೈನ್ಸ್ ಇನ್ವಾಲ್ವಿಂಗ್ ಟೂ ರಿಲೇಷನ್ಸ್. ಸೊ ರಿಲೇಷನ್ ಎರಡು ರಿಲೇಷನ್ ಇಟ್ಕೊಂಡಿದ್ರೆ ದಟ್ ಈಸ್ ಕಾಲ್ಡ್ as a referential integrity. ಸೊ ಪ್ರೀವಿಯಸ್ ಕನ್ಸ್ಟ್ರೈನ್ಸ್ ಅಲ್ಲಿ ಇನ್ವಾಲ್ವ್ ಸಿಂಗಲ್ ರಿಲೇಷನ್ಸ್ ಇತ್ತು, ಆದ್ರೆ ಈಗ ನಾನು ಮಾತಾಡ್ತಿದ್ದಲ್ಲಿ ಸೊ ಮಲ್ಟಿಪಲ್ ರಿಲೇಷನ್ಸ್ ಇದಾವೆ. ಸೊ ಯೂಸ್ ಟು ಸ್ಪೆಸಿಫೈ ರಿಲೇಶನ್ಶಿಪ್ ಅಮಾಂಗ್ ಟಪಲ್ಸ್ ಇನ್ ಎ ಟೂ ರಿಲೇಷನ್ಸ್. ಸೊ ಒಂದು ಇಲ್ಲಿ ಟೇಬಲ್ ಇಲ್ಲ, ಎರಡು ಟೇಬಲ್ ಇದೆ, ಎರಡು ಟೇಬಲ್ ಆರ್ ಎರಡಕ್ಕಿಂತ ಹೆಚ್ಚಿನ ಟೇಬಲ್ ಇದೆ, ಆ ಎರಡು ಟೇಬಲ್ ನ ನಡುವೆ ನಾವು ಒಂದು ರಿಲೇಷನ್ ನ ಇಟ್ರೆ ದಟ್ ಈಸ್ ಕಾಲ್ಡ್ as a referential integrity or referential relations. The referencing relations ಮತ್ತೆ referenced relation ಅಂತ ಹೇಳಿ ಕರಿತೀವಿ. ರೆಫರೆನ್ಸಿಂಗ್ ಮತ್ತೆ ರೆಫರೆನ್ಸ್ಡ್ ಎರಡು ಕೂಡ ವ್ಯತ್ಯಾಸ ಇದೆ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಏನಿದು ರೆಫರೆನ್ಸ್ಡ್ ಅಂದ್ರೇನು, ರೆಫರೆನ್ಷಿಯಲ್ ಅಂದ್ರೇನು? ಸೊ ರೆಫರೆನ್ಸಿಂಗ್ ರಿಲೇಷನ್ R1 ಅಂತ ಅಂದ್ರೆ ಹ್ಯಾವ್ ಆಟ್ರಿಬ್ಯೂಟ್ ಫಾರಿನ್ ಕೀ. ನಾನು ಆಗ್ಲೇ ಹೇಳಿದೆ ಕೀಸ್ಕೊಳ್ಳಿ ಫಾರಿನ್ ಕೀ ಅಂತ ಹೇಳಿ ಕರಿತೀನಿ. ಸೊ ಫಾರಿನ್ ಕೀ ಅಂದ್ರೇನು, ರೆಫರೆನ್ಸ್ ಅಂದ್ರೆ ಒಂದು ಟೇಬಲ್ ಇದೆ, R1 ನ ಟೇಬಲ್, R2 ನ ಟೇಬಲ್. ಸೊ ಇನ್ R1 ಟೇಬಲ್ ಅಲ್ಲಿ ದಟ್ ಇಸ್ ಎ ಕೀ. ಆ ಕೀನ ನಾನು R2 ಗೆ ಡ್ರ್ಯಾಗ್ ಮಾಡ್ತಿದ್ದೀನಿ. ಸೊ ಡ್ರ್ಯಾಗ್ ಮಾಡಿದಾಗ ದಟ್ ಇಸ್ ಎ ರೆಫರೆನ್ಸಿಂಗ್ ಟು R2 ಅಂತ ಹೇಳಿ ಕರಿತೀನಿ. ಸೊ ಮ್ಯಾಪಿಂಗ್ ಫಂಕ್ಷನ್ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಮ್ಯಾಪಿಂಗ್ ಫಂಕ್ಷನ್ R1 ಇರೋದು R2 ಗೆ ಡ್ರ್ಯಾಗ್ ಮಾಡ್ತೀನಿ, ಬಟ್ ಬಿಫೋರ್ ಡ್ರ್ಯಾಗಿಂಗ್ R1 itself is a ಪ್ರೈಮರಿ ಕೀ ಆಗಿರ್ತದೆ, ಇನ್ನೇ R2 ನಲ್ಲಿ ಆಗಿದೆ. ಹಾಗಾಗಿ ಸೊ ಟಪಲ್ ಇನ್ ರೆಫರೆನ್ಸಿಂಗ್ ರಿಲೇಷನ್ R1 have attribute foreign key ಅಂತ ಹೇಳಿದ್ವಿ, that reference the primary key attribute of a referenced relation R2. ಸೊ ರೆಫರೆನ್ಸ್ ಮಾಡ್ತಾ ಇರೋದನ್ನ R2 ಅಂತ ಹೇಳ್ತೀವಿ. a tuple T1 ನಾವು in R1 is set to referencing a tuple T2 in R2 if T1 of F foreign key is equal to T2 of foreign primary key. ಸೊ ಈ ಕಂಡೀಷನ್ ನೆನಪಿಟ್ಕೊಳ್ಳಿ. a tuple T1 ಇದೆ in R1 is set to reference in a T2. T2 ಗೆ ರೆಫರೆನ್ಸ್ ಅಂತ ಹೇಳಿ ಕರಿತಾ ಇದ್ದೀನಿ ಇನ್ನೇ R2 ನಲ್ಲಿ. ಅದನ್ನ ಹಿಂಗ್ ಕಂಡೀಷನ್ ಬರುವುದು T1 of Fk ಅಂದ್ರೆ ಟೇಬಲ್ 1 ನಲ್ಲಿ ಆ ಟಪಲ್ 1 ನಲ್ಲಿ ಫಾರಿನ್ ಕೀ ಬಂದಿದೆ, that is equal to ಟೇಬಲ್ 2 ನಲ್ಲಿ ಇರುವಂತದ್ದು ಟೇಬಲ್ 2 ನಲ್ಲಿ ಟಪಲ್ 2 ನಲ್ಲಿ ಇರೋದು ಅದು ಪ್ರೈಮರಿ ಕೀ ಆಗಿರ್ತದೆ, ಅವೆರಡು ಈಕ್ವಲ್. ಸೊ ಈ ಟೇಬಲ್ ಇಂದ ಆ ಟೇಬಲ್ ಗೆ ಅದನ್ನ ಲಿಂಕ್ ಮಾಡಿದೀನಿ, ದಟ್ ಇಸ್ ಎ ರೆಫರೆನ್ಸ್ಡ್ ಅಂಡ್ ರೆಫರೆನ್ಸಿಂಗ್ ಅಂತೇಳಿ. ಸೊ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ ಕ್ಯಾನ್ ಡಿಸ್ಪ್ಲೇಡ್ ಇನ್ ರಿಲೇಷನ್ ಡೇಟಾಬೇಸ್. ಸೊ ಸ್ಕೀಮಾದಲ್ಲಿ ಇದನ್ನ ನಾವು ಡೇಟಾಬೇಸ್ ಸ್ಕೀಮಾದಲ್ಲಿ ನಾವು ಡೈರೆಕ್ಟ್ ಆಗಿ ಆರ್ ಕೇಳಿದ್ಬಿಟ್ಟು ನಾವ್ ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ರೆಪ್ರೆಸೆಂಟ್ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಫಾರ್ R1 ಆಫ್ ಫಾರಿನ್ ಕೀ ಟು RT, ಇಲ್ಲಿ ಒಂದು ಫಾರಿನ್ ಕೀ ಇಲ್ಲಿಂದ ಬಂದಿದೆ ಅಂತ ಹೇಳಿ ನಾವು ತೋರಿಸ್ತೀವಿ. ಸೊ ಅದನ್ನ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂತ ಹೇಳಿ ಕರಿತೀವಿ. ಸೊ ಮತ್ತೆ ಇನ್ನೊಂದು ಲಿಂಕ್ ಕಳಿಸ್ತೀನಿ, ಸೊ ಆ ಲಿಂಕ್ ಅಲ್ಲಿ ಇಟ್ಕೊಂಡು ಜಾಯ್ನ್ ಆಗಿ.